ದುಡ್ದಿದ್ರೆ ನಾಳೆ ಗಾಡಿ ಕ್ಲಿಯರ್ ಆಯ್ತಂದ್ರೆ ಇಬ್ರು ಅರ್ಧ ಅರ್ಧ ರೊಕ್ಕ ಬರುದು. ಒಂದ್ ಪಂಪ್ ಅಲ್ಲಿ 250 ಲೀಟರ್ ಇಷ್ಟೇ ಹಾಕ್ತಾರೆ ಡೀಸೆಲ್. ಮತ್ತೆ ಬೇರೆ ಬೇರೆ ಬಿಜಾಪುರ್ ಕಡೆದವರು ಟಾಟಾ ಬಾಳ ಕಮ್ಮಿ, ಒಳ್ಳೆ ಲೈವ್ ಅಲ್ಲ 22 ಟನ್ 25 ಟನ್ ಮಾಲ್ ಸಿಗ್ತದೆ. ಅದಕ್ಕೆ ಬಾಡಿಗೆ ಕಮ್ಮು, ಇದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಬಾಡಿಗೆ ಹೆಚ್ಚಿದು 14 ಇಲ್ಲ. ಹೊರಗೆ ಹೋದ್ರೆ ಇವು ಲೈನ್ ಗಾಡಿ ಆತಾವಲ್ಲ ಕಂತಿರ್ತಾವ. ಅಂದ್ರೆ ಲೋಕಲ್ ಇಲ್ಲಿ 4 ಸಾವಿರ 5 ಸಾವಿರ ದುಡಿದ್ರೆ ಅದು ಕೈಗತ್ತಲ್ಲ ದುಡ್ಡು, ಮನೆ ಖರ್ಚು ಆ ಖರ್ಚು ಹೋಗ್ಬಿಡ್ತದೆ. ಇದು ಒಮ್ಮೆ ನೆಟ್ ಹೋದ್ರೆ ಅಂದ್ರೆ ಬಾಡಿಗೆ ಅಕೌಂಟಿಗೆ ಬಂದ್ಬಿಡ್ತದೆ, ಲಕ್ಷ ಬಾಡಿಗೆ ಒಮ್ಮೆ. ಅವಾಗ ಏನ್ರ ಹುಬ್ಳಿಯಿಂದ ಉಪ್ಪು ಬಿಜಾಪುರಕ್ಕೆ ಲೋಡಿಂಗ್ ಸೆಟ್ ಆಗಿದೆಯಾ? ಸೆಟ್ ಆಗಿದೆ. ಕ್ವಾಲಿಟಿ ಫೋನ್ ಹಚ್ಚಕತ್ತಾನ ಹೋಗ್ಬೇಕೀಗ ತಕ್ಷಣ. ವಿಆರ್ಎಲ್ ಇಂದ ತುಂಬ್ಕೊ ಬರ್ತೀರಾ? ಜಾಸ್ತಿ ವಿಆರ್ಎಲ್ ಲೋಡೇ ಮಾಡೋದಾ? ವಿಆರ್ಎಲ್. ಚೆನ್ನಾಗಿ ಬಾಡಿಗೆ ಇರುತ್ತೆ ಅವ್ರದ್ದು? 1 ಲಕ್ಷ ಬಾಡಿಗೆ, ರಿಸ್ಕ್ ಮಾಲು. ಟೈಮಿಂಗ್ ಕೊಡ್ತಾರಾ? ಟೈಮಿಂಗ್ 1 ತಾಸಿಗೆ ಟೈಮ್ ವೇಸ್ಟ್ ಆಯ್ತಂದ್ರೆ 1 ತಾಸಿಗೆ 17 ರೂಪಾಯಿ 40 ಪೈಸೆ ಕಟ್ ಆಗ್ತದೆ. 1 ತಾಸು ಲೇಟ್ ಆದ್ರೆ ರೀಚ್ ಆದ್ರೆ 36 ಗಂಟೆ ಗುಟ್ಕಾ ಎಲ್ಲ ದಾರು ಬೀರು ಎಲ್ಲ ಮಾಡಿದ್ರು ಅಟ್ ಹೋಗ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸಂಗನಗೌಡ ಬಾಪುಗೌಡ ಕಾರ್ನೂರ್. ಸಂಗನಗೌಡ ಕಾರ್ನೂರ್ ಅಂತ. ಕಾರ್ನೂರ್. ಎಲ್ಲಿ ಸರ್ ನಿಮ್ಮೂರು? ಬಿಜಾಪುರ್. ಪ್ರಾಪರ್ ಆಗಿ ಬಿಜಾಪುರ್ ಮುಂದೆ ಹಳ್ಳಿ. ಬಿಜಾಪುರಲ್ಲೇ ಒಂದು ಹಳ್ಳಿ. ಇದು ನಿಮ್ಮ ಸ್ವಂತ ಗಾಡಿನೇ ಸರ್? ಸ್ವಂತ ಗಾಡಿ ಅಲ್ಲ, ಮಾಲಕರದ್ದು. ನಿಮ್ಮ ಇದಕ್ಕೆ ಓನರ್ ಇದ್ದಾರೆ? ಓನರ್ ಇದ್ದಾರೆ. ಅದರಲ್ಲಿ ನೀವು ಪಾರ್ಟ್ನರ್ಶಿಪ್ ಇದ್ದೀರಾ? ಪಾರ್ಟ್ನರ್ಶಿಪ್. ಓನರ್ ಹತ್ರನೇ ನೀವು ಡ್ರೈವರ್ ಆಗಿ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿದೀರಾ? ಇನ್ವೆಸ್ಟ್ ಮಾಡಿದ್ದೆ. ಹೇಗೆ ಸರ್ ಅದು ಪಾರ್ಟ್ನರ್ಶಿಪ್ ಮಾಡಿರೋದು ಓನರ್ ಹತ್ರ? ಏನಿಲ್ಲ, ಅದು ದುಡ್ದಿದ್ರೆ ನಾಳೆ ಗಾಡಿ ಕ್ಲಿಯರ್ ಆಯ್ತಂದ್ರೆ ಇಬ್ರು ಅರ್ಧ ಅರ್ಧ ರೊಕ್ಕ ಬರುದು. ಇವಾಗ ಲೋನ್ ಇದೆ ಗಾಡಿ ಮೇಲೆ? ಗಾಡಿ ಮೇಲೆ ಲೋನ್ ಇದೆ. ಎಷ್ಟು ವರ್ಷ ಆಯ್ತು ಸರ್ ಬಿಸ್ನೆಸ್ ಮಾಡ್ತಾ ಇದ್ದು? ಸ್ವಂತ ಬಿಸ್ನೆಸ್ 12 ವರ್ಷ ಆಯ್ತು. 12 ವರ್ಷ. 12 ವರ್ಷದಿಂದ ಪಾರ್ಟ್ನರ್ಶಿಪ್ ಅಲ್ಲಿ ನಡ್ಸ್ಕೊಂಡ್ ಬಂದಿದ್ದೀರಾ? ಇಲ್ಲ, ಮೊದಲು ಸ್ವಂತ ಗಾಡಿ ಇತ್ತು. ನಿಮ್ದು? ಕೊಟ್ಟಿನಿ. ಈಗ ಸ್ವಂತ ಗಾಡಿ ಮಾರಿ 4 ವರ್ಷ ಆಯ್ತು. 4 ವರ್ಷ. ಅದು ಸಹ ಸೋಲಾ ಟೈರ್ ಆಗಿತ್ತ? ಇಲ್ಲ, ಅದು 12 ವೀಲ್. 12 ವೀಲ್. 12 ಟೈರ್. 12 ವೀಲ್. 12 ವೀಲ್. ಅದು ಕೊಟ್ಟು 14 ವೀಲ್ ಮಾಡಿರೋದು? 14 ವೀಲ್ ಮಾಡಿ. ಹೇಗೆ ಸರ್ ಈ ಗಾಡಿ ಮಾಡಿ ಎಷ್ಟು ವರ್ಷ ಆಯ್ತು? ಈ ಗಾಡಿ ಮಾಡಿ ಒಂದು 10 ತಿಂಗಳು ಆಯ್ತು. 10 ತಿಂಗಳ? ಬರೀ 10 ತಿಂಗಳಾಗಿರೋದು. ಇದಕ್ಕಿಂತ ಮೊದಲು 12 ಟೈರ್ ಓಡಿಸ್ತಾ ಇದ್ರ? 12 ಟೈರ್ ಇದು, 2 ಗಾಡಿ ಮಾಡಿದ್ರಿ? ಅದು ಪಾರ್ಟ್ನರ್ಶಿಪ್ ಮೇಲೆ? ಇಲ್ಲ, ಒಂದು ಸ್ವಂತ ಅಣ್ಣ ತಮ್ಮ ಇದ್ದವು, ಇಬ್ರು ಸ್ವಂತ ಇತ್ತು. ಒಂದ್ ಸ್ವಂತ ಗಾಡಿ ಮೇಲೆ 12 ಟೈರ್ ಮಾಡಿದೆ. ಏನಕ್ಕೆ ಸರ್ 12 ವೀಲ್ ಕೊಟ್ಟು 14 ವೀಲ್ ತಗೊಬಂದಿರೋದು? ಅಂದ್ರೆ ಇದಕ್ಕೆ 22 ಟನ್ 25 ಟನ್ ಮಾಲ್ ಸಿಗ್ತದೆ. ಅದಕ್ಕೆ ಬಾಡಿಗೆ ಕಮ್ಮು, ಇದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಬಾಡಿಗೆ ಹೆಚ್ಚಿದು 14 ಇಲ್ಲ. ಅಷ್ಟೇ, ಮತ್ತೆ ಸ್ವಲ್ಪ ಜನ ಹೇಳ್ತಾರೆ ಸರ್ ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ 16 ವೀಲಿಗೆ ಜಾಸ್ತಿ ಡಿಮಾಂಡ್ ಅಂತ. 16 ವೀಲ್ಗೆ ಡಿಮಾಂಡ್. ಮ್ಯಾಗ್ನಿಸ್ ಬಂದ್ ಆಗಿದೆಯಲ್ಲ, ಕ್ಲೋಸ್ ಆಗಿದೆಯಾ? ಕ್ಲೋಸ್ ಆಗಿದೆ. ಮ್ಯಾಗ್ನಿಸ್ ಬಂದ ಸಲಿಗೆ 16 ವೀಲ್ ನಿಲ್ಲೋಕತ್ತವೆ, ಕಂತು ಕಟ್ಟೋದಾಗಲ್ಲ. ರೊಟೇಷನ್ ಕಡಿಮೆ ಆಗಿದೆ. ರೊಟೇಷನ್ ಕಮ್ಮಿ ಆಗಿದೆ. 14 ವೀಲಿಗೆ ಆತರ ಏನಿಲ್ಲ ಅಲ್ವಾ? 14 ವೀಲಿಗೆ ಆತರ ಏನಿಲ್ಲ, ದಂಡ ಇಲ್ಲ ಕಮ್ಮಿ. ಈಗ ಇದೊಂದು ಈ ವರ್ಷ ಕಮ್ಮು ಪೂರ ದಂಡ. 14 ವೀಲಿಗೂ? 14 ವೀಲಿಗೂ ದಮ್ದ ಕಮ್ಮು. ಏನ್ 1 ಲಕ್ಷ ರೂಪಾಯಿ ಬಾಡಿಗೆಯಲ್ಲಿ ಏನು ಉಳಿಯಲ್ಲ. ಡೀಸೆಲ್ ಎಲ್ಲ ಮೈಲೇಜ್ ತೆಗೆದ್ರೆ ಡೀಸೆಲ್ ರೇಟ್ ಹೆಚ್ಚಾಗಿದೆ. ಮತ್ತೆ ತಿರ್ಗಾ ಡೀಸೆಲ್ ಬಂದ್ ಮಾಡಕತ್ತಾರ. ಹೌದು, ಇವಾಗ ಸರಿಯಾಗಿ ಡ್ರೈವರ್ ಗಳಿಗೆ ಸಿಗ್ತಾ ಇಲ್ಲ ಡೀಸೆಲ್. ಟೈಮ್ ಇಲ್ಲ. 1 ಪಂಪ್ ಅಲ್ಲಿ 250 ಲೀಟರ್ ಇಷ್ಟೇ ಹಾಕ್ತಾರೆ ಡೀಸೆಲ್. ಮತ್ತೆ ಬೇರೆ ಬೇರೆ ಲಿಮಿಟ್ ಇಟ್ಟಿದಾರಾ? ಲಿಮಿಟ್ ಇಟ್ಟಿದ್ದಾರೆ, ಸೆನ್ಸರ್ ಗಟ್ಲೆ. ಎಷ್ಟು ಕೊಟ್ಟಿದ್ದಾರೆ ಸರ್? 250 ಲೀಟರ್ ಅಷ್ಟೇ? ಎಷ್ಟು ಲೀಟರ್ ಕೆಪಾಸಿಟಿ ಬಂದಿದೆ ಸರ್ ಇದಕ್ಕೆ ಟ್ಯಾಕಿ? ಇದಕ್ಕೆ ಟ್ಯಾಕಿ 430. ಡಬಲ್ 430 ಲೀಟರ್ ಕೆಪಾಸಿಟಿ ಟ್ಯಾಕಿ. ಅರ್ಧ ಹಾಕ್ಸ್ಕೋಬೇಕು ಅಷ್ಟೇ? ಅರ್ಧ ಹಾಕ್ಸೋದು ಮತ್ತೆ ಇನ್ನೊಂದು ಗನ್ ಅಲ್ಲಿ ಏನೋ ಹಾಕ್ಸೋಬೇಕು. ಅಂದ್ರೆ 14 ಗೆ ಇದು ಲಿಕ್ವಿಡ್ ಅಂತ ಬರ್ತದೆ. AdBlue 12 ಟೈರ್ಗೆ ಇಲ್ಲ. ಇವಾಗ BS6 ಗಾಡಿ ಕಂಪಲ್ಸರಿ? BS6 ಕಂಪಲ್ಸರಿ. ಅಂದ್ರೆ ನಮ್ಮ ಹಳಿ ಗಾಡಿ ಇದ್ದಲ್ಲ ಮೊದ್ಲ, ಅದು BS3 ಇದ್ದು. ಅದು ಸಹ ಟಾಟಾ? ಇಲ್ಲ, ಲೈಲ್ಯಾಂಡ್. ಎಲ್ಲ ಲೈಲ್ಯಾಂಡ್. ಟಾಟಾ ಗಾಡಿ ಹೊಡೆಯಲ್ಲ ನಾವು. ಬಿಜಾಪುರ್ ಕಡೆದವರು ಟಾಟಾ ಬಾಳ ಕಮ್ಮಿ, ಒಳ್ಳೆ ಲೈವ್ ಅಲ್ಲ. ಬರೀ ಲೈಲ್ಯಾಂಡ್. ಟಾಟಾ ಗಾಡಿ ಓಡಿಸೇ ಇಲ್ಲ? ಓಡಿಸ್ತೀನಿ. ಟಾಟಾ ಗಾಡಿ ಫಸ್ಟ್ ಕಲ್ತಿದ್ದು ಮಂಗಳೂರಲ್ಲಿ. ಟಾಟಾ ಗಾಡಿನೇ. ಆದ್ರೂ ಸಹ ಲೈಲ್ಯಾಂಡೇ
ಲೈಕ್ ಮಾಡ್ತೀರಾ ಜಾಸ್ತಿ? ಲೈಲ್ಯಾಂಡ್ ಜಾಸ್ತಿ ಬಡವರ ಗಾಡಿ. ಲೈಲ್ಯಾಂಡ್ ಹೇಗೆ ಸರ್ ಅದು, ನೀವು ತುಂಬಾ ಲೈಲ್ಯಾಂಡೇ ಜಾಸ್ತಿ ಲೈಕ್ ಮಾಡ್ತೀರಾ? ಅಂದ್ರೆ ಲೈಲ್ಯಾಂಡ್ ಜಾಸ್ತಿ ಅನ್ನಕೇನು, ಇದು ಮೈಲೇಜ್ ಚೆನ್ನಾಗಿದೆ, ಲೈಲ್ಯಾಂಡ್ ಗಾಡಿ. ಕ್ಲಚ್ ಪೇಟು ಕೆಲ್ಸಕ್ಕೆ ಬರಲ್ಲ. ಓಕೆ, ಎಷ್ಟು ವರ್ಷ ಬರುತ್ತೆ ಸರ್ ಒಂದ್ಸಾರಿ ಕ್ಲಚ್ ಪೇಟ್ ಹಾಕ್ಸಿದ್ರೆ? ಅದು ನಾವು ಹೊಡೆದಂಗೆ ಇರ್ತದೆ. ಓಕೆ, ಅಂದ್ರೆ ಎಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಹಾಫ್ ಕ್ಲಚ್ ಮೇಲೆ ಎಬ್ಸಿದ್ರೆ ಏನೋ ಅದು ಗೊತ್ತಿಲ್ಲ, 1 ತಿಂಗಳಲ್ಲಿ ಹೋಗ್ಬೋದು. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟು 3 ವರ್ಷ ಗಟ್ಟಲೆ 2 ವರ್ಷ ಬರ್ಬೋದು, 1 ವರ್ಷ ಬರ್ಬೋದು. ಓ, ಲೈಲ್ಯಾಂಡ್ ಗಾಡಿ ಮೇಂಟೆನೆನ್ಸ್ ಕಮ್ಮಿನಾ? ಮೇಂಟೆನೆನ್ಸ್ ಕಮ್ಮಿ, ರೈತರ ಗಾಡಿ, ಬಡವರ ಗಾಡಿ. ಓಕೆ, ಲೈಲ್ಯಾಂಡ್ ಗಾಡಿ. ಸರ್ ತುಂಬಾ ಜನ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಇವಾಗ ಶೋರೂಮ್ ಅಲ್ಲಿ ತಗೋತಾರಲ್ಲ ಗಾಡಿ, ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಲೈಲ್ಯಾಂಡ್ ಗಾಡಿಗೆ ಜಾಸ್ತಿ ರೇಟ್ ಇರುತ್ತೆ, ಟಾಟಾ ಗಾಡಿ ಕಡಿಮೆ ಇರುತ್ತೆ. ಲೈಲ್ಯಾಂಡ್ ರೇಟ್ ಜಾಸ್ತಿ, ತಿರ್ಗಾ ನಾಳೆ ಇದು 6 ವರ್ಷ ಹೊಡೆದು ಮಾರಿದ್ರೆ ಅದು ನಾವು ಅನ್ಕೊಂಡ ರೇಟಿಗೆ ಹೋಗ್ತದೆ. ಓಕೆ, ರೀಸೇಲ್ ವ್ಯಾಲ್ಯೂ ಇದೆ? ರೀಸೇಲ್ ವ್ಯಾಲ್ಯೂ ಇದೆ, ಅಂದ್ರೆ ಟಾಟಾ ಗಾಡಿ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಇಲ್ಲ ನಿಮ್ಮ ಕಡೆ? ಟಾಟಾ ನಮ್ ಕಡೆ ಅಲ್ಲ, ಎಲ್ಲ ಕಡೆ. ಓಕೆ, ಟಾಟಾ ಅವ್ರ ಬೆಂಚ್, ಐಸರ್, ಮಹೀಂದ್ರ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಇಲ್ಲ, ಕಮ್ಮಿ ವ್ಯಾಲ್ಯೂ. ಅಂದ್ರೆ ತಿರ್ಗಾ ಮಾರಕ್ ಹೋದ್ರೆ ಕಮ್ಮಿ ರೇಟ್ ಅಲ್ಲಿ ತಗೋತಾರೆ. ಓಕೆ, ರೀಸೇಲ್ ನಾವು ಹೇಳಿದಷ್ಟು ರೇಟ್. ಇದು ನಮ್ದು 5 ವರ್ಷ ಗಾಡಿ ಇದ್ರೆ ಸದ್ಯ ನಾಳೆ ಮಾರಕ್ ಹೋದ್ರೆ 30 ಲಕ್ಷ ಹೋಗ್ತದೆ. 5 ವರ್ಷದ ಗಾಡಿ? ಓಕೆ, ಹಿಂಗೆ ರೆಡಿ ಮಾಡ್ಲಿಕ್ಕೆ ಎಷ್ಟಾಗಿದೆ ಸರ್ ಚೆಸ್ ತಗೊಬಂದು? ಚೆಸ್ಟ್ ಒಂದು ರೆಡಿ ಮಾಡಕ್ಕೆ 5 ಲಕ್ಷ ಬರ್ತದೆ. ತಾಡಪಲ್ಲು, ಹಗ್ಗ, ಟಿಸಿ, ಬಾಡಿ ಸೇರಿ 50 ಲಕ್ಷ ಬರ್ತದೆ. 50 ಲಕ್ಷ 14 ವೀಲಿಗೆ? 16 ವೀಲಿಗೆ ಆದ್ರೂ ಜಾಸ್ತಿ ಆಗತ್ತಲ್ಲ? 5 ಲಕ್ಷ ಡಿಫ್ರೆಂಟ್. ಓ, ಇದಕ್ಕೆ 50 ಆದ್ರೂ ಅದಕ್ಕೆ 55? ಅಂದ್ರೆ ರೋಡ್ ಅಲ್ಲಿ ಬರೋಕೆ 16 ವೀಲಿಗೆ 46 ಲಕ್ಷ, ಇದು 36 ಲಕ್ಷ ಚೆಸಿ ರೇಟ್ ಇದು ಆನ್ ರೋಡ್. ಅಂದ್ರೆ ಚೆಸಿ ರೇಟು ಎಲ್ಲ ಬಡ್ಡಿ ಗಿಡ್ಡಿ ಅದು ಕೂಡಿ 50 ಲಕ್ಷ ಬರ್ತದೆ. 50 ಲಕ್ಷ. ಎಷ್ಟು ವರ್ಷ ಲೋನ್? ರೋಗ್ ಕ್ಯಾಶ್ 5 ವರ್ಷ. 5 ವರ್ಷ ರೋಗ್ ಕ್ಯಾಶ್ ಇದ್ದಂಗೆ 40 ಲಕ್ಷದಲ್ಲಿ ಗಾಡಿ ಕುಂದಿರ್ತದೆ. 36 ಲಕ್ಷ ಚೆಸಿ ರೇಟು, ಒಂದು 5 ಲಕ್ಷ ಚಾಟು ಬುಟ್ಟು ಕೆಲಸ, ಬಾಡಿ ಕ್ಯಾಬಿನ್ ಕೆಲಸ. ಬಾಡಿ ಕ್ಯಾಬಿನ್, ತಾಡಪಲ್, ಹಗ್ಗ, ಡಿಗೈಲ್ ಎಲ್ಲ ರೋಡ್ ಮೇಲೆ ಹೋಗ್ಬೇಕಾರೆ 40 ಲಕ್ಷ ಆದ್ರೆ ರೋಡ್ ಮೇಲೆ ಹೋಗ್ತಾ ಗಾಡಿ. ಎಲ್ಲಿ ಮಾಡ್ಸಿರೋ ಸರ್ ಬಾಡಿ ಕ್ಯಾಬಿನ್ ಎಲ್ಲ? ಬೆಳಗಾವ್ ಹೋಗಿ ಬಾಡಿ ಕ್ಯಾಬಿನ್ ಕಟ್ಕೊಂಡ್ ಬಂದಿರೋದು? ಬಿಜಾಪುರಿಂದ ಬೆಳಗಾವ್ ಹೋಗಿ ಕಟ್ಕೊಂಡ್ ಬರ್ತೀರಾ? ಅಲ್ಲಿ ಕಟ್ಟೋದು. ಓಕೆ, ಬೆಳಗಾಮಲ್ಲಿ ಎಲ್ಲಿ ಕಟ್ತಾರೆ ಸರ್ ಚೆನ್ನಾಗಿ? ಬೆಳಗಾವದಲ್ಲಿ ಅದಾರೆ ಸುಮಾರು ಮಂದಿ, ತುಂಬಾ ಬಾಡಿ ಕ್ಯಾಬಿನ್ ಇದೆ ಅಲ್ವಾ? ಒಂದು 7-8 ಮಂದಿ ಇದಾರೆ ಚೆನ್ನಾಗಿ ಕಟ್ಟೋರು. ನೀವೆಲ್ಲಿ ಕಟ್ತಿರೋ ಸರ್? ನಾವಲ್ಲಿ ಬಿಜಾಪುರ, ಇದು ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡ್ ಗಾಡಿ. ಓ, ಪರ್ಚೇಸ್? ಸೆಕೆಂಡ್ ಹ್ಯಾಂಡ್ ಆಗಿ ತಗೊಂಡಿರೋದು? ಸೆಕೆಂಡ್ ಹ್ಯಾಂಡ್ ತಗೊಂಡು. ಓಕೆ, ಚೆಸ್ ತಗೊಂಡ್ಬಂದು ಬಾಡಿ ಕಟ್ಟಿದ್ದಲ್ಲ? ಆ ಗಾಡಿ ತಗೊಂಡು ಚೆಸ್ ಕಟ್ಟಿದ್ದು ಓಮನ್ ರಾವ್. ಓಕೆ, ಬೆಳಗಾವಲ್ಲಿ ಓಮನ್ ರಾವ್ ಅಂತ ಚೆನ್ನಾಗಿ ಕಟ್ತಾರೆ. ಓಕೆ, ಈ ಗಾಡಿ ಎಷ್ಟು ವರ್ಷ ಆಗಿದೆ ಸರ್ ಇವಾಗ? ಇದು 2023 ಮಾಡಲ್. ಓಕೆ, ಇವಾಗ ರೀಸೆಂಟ್ ಆಗಿ ನೀವು ತಗೊಂಡಿರೋದು? 3 ವರ್ಷ ಇದೆ ಗಾಡಿ. 3 ವರ್ಷ ರನ್ನಿಂಗ್ ಇವಾಗ. ಓಕೆ, ಯಾವ ರೂಟ್ ಅಲ್ಲಿ ಆಪರೇಟ್ ಆಗ್ತಾ ಇದೆ ಸರ್ ಇವಾಗ ಗಾಡಿ ನಿಮ್ದು? ಅಂದ್ರೆ ಇದು ಮಂಗಳೂರು, ಗುಜರಾತ್, ಓಕೆ, ಬೆಂಗಳೂರು, ಹಿಂಗ್ ಹೋಗುದು. ಓಕೆ, ಫಿಕ್ಸ್ ಇದೆ ರೂಟ್ ಅಂತ ಇಲ್ಲ? ಇಲ್ಲ, ನಮ್ ಕಡೆ ಮಾಲ್ ಆ ಕಡೆ ಬಾಡಗಿ ಚೆನ್ನಾಗಿರ್ತ ಆ ಕಡೆ ಹೋಗುದು. ಆ ಕಡೆ ಸ್ವಲ್ಪ ಜನರದ್ದು ಸೌತಿಗೆ ಬರ್ಬೇಕು ಆ ತರ ಇರುತ್ತಲ್ವಾ? ಎಲ್ಲ ಆ ತರ ಇಲ್ಲ ನಮ್ದು. ಗುಜರಾತ್ ಇಂದ ಸೌತಿಗೆ ಬರ್ತೀವಿ ನಾವು, ಆ ತರ ಇರುತ್ತೆ ಸ್ವಲ್ಪ ಗಾಡಿ ಅವ್ರದ್ದು? ಇರುತ್ತೆ, ಅಂದ್ರೆ ನಮ್ ಕಡೆ ಆ ತರ ಇಲ್ಲ. ನಮ್ ಬಿಜಾಪುರ ಸಿಕ್ಕರೆ ಬರ್ತೇವೆ, ಹುಬ್ಳಿ ಸಿಕ್ಕರೆ ಹೋಗ್ತೇವೆ, ದಾವಣಗೆರೆ, ಹರಿಹರ ಎಲ್ಲ ಕಡೆ ಬಂತು, ಎಲ್ಲಿ ಮಾಲ್ ಸಿಗ್ತದೆ ಆ ಕಡೆ ಹೋಗುದು. ಓಕೆ, ಬಾಡಿಗೆ ಚೆನ್ನಾಗಿರ್ಬೇಕು? ಬಾಡಿಗೆ ಚೆನ್ನಾಗಿರ್ಬೇಕು. ಲಕ್ಷ 5,000. ಓಕೆ, ಲಕ್ಷದ ಮೇಲೆ ಇದ್ರೆ? ಲಕ್ಷದ ಮೇಲೆ ಇದ್ರೆ ಎಲ್ಲಿ ಬೇಕಾದಲ್ಲಿ ಹೋಗುದು. ಲಕ್ಷದ ಮೇಲೆ? ಓಕೆ, 14 ವೀಲಿಗೆ ಲಕ್ಷದ ಮೇಲೆ ಬಾಡಿಗೆ ಸಿಗುತ್ತೆ? ಲಕ್ಷದ ಮೇಲೆ ಸಿಗುತ್ತೆ. ಓಕೆ, ಅದಕ್ಕಿಂತ ಕಮ್ಮಿ ಆದ್ರೆ ಉಳಿಯೋದಿಲ್ಲ ಅಲ್ವಾ? ಉಳಿಯೋದಿಲ್ಲ. ಒಂದ್ ರೌಂಡ್ ಬಂದ್ರೆ ಒಂದ್ 50,000 ಉಳಿತದೆ. ಅಂದ್ರೆ ಎಷ್ಟು ದಿನಕ್ಕೆ ಸರ್ ಆಗ್ಬೋದು? 10 ದಿನನೂ ಆಗ್ಬೋದು, 11 ದಿನನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಓಕೆ, ಕಮ್ಮಿ ಅಂದ್ರೆ ಎಷ್ಟು ದಿನಕ್ಕೆ ಆಗುತ್ತೆ ಸರ್? ಕಮ್ಮಿ ಅಂದ್ರೆ 7 ದಿನಕ್ಕೆ 8 ದಿನಕ್ಕೆ ಒಂದು ಟ್ರಿಪ್ ಆಗ್ಬೋದು. ವಾರಕ್ಕೆ ಮಂತಿಗೆ 4 ಆಗುತ್ತಾ? ಮಂತಿಗೆ 3. 4 ಆಗಲ್ಲ? 4 ಆಗಲ್ಲ. ಡಬಲ್ ಇದ್ರೆ 3. 2 ಡ್ರೈವರ್ ಇದ್ರೆ? ಸಿಂಗಲ್ ಅಂದ್ರೆ 2.5 ಕೊಡಿಸ್ತೀರಾ? ಓಕೆ ಸರ್, ಬಾಡಿಗೆ ಇವಾಗ ಮಾರ್ಕೆಟ್ ಅಲ್ಲಿ 14 ವೀಲಿಗೆ ಯಾವ ಸ್ಟೇಟ್ ಅಲ್ಲಿ ಸರ್ ಚೆನ್ನಾಗಿ ಮಾರ್ಕೆಟ್ ನಡೀತಾ ಇರೋದು? ಈ ಕಡೆಯಿಂದ ಹೋಗೋದು ಬಾಡಿಗೆ ಕಮ್ಮಿ ಬಾಳ. ಆ ಕಡೆ ಗುಜರಾತ್ ಇಂದ ಬರುವಾಗ 1 ಲಕ್ಷ ಬಾಡಿಗೆ, ಈ ಕಡೆಯಿಂದ ಹೋಗೋದ್ನೆ 60,000 ಬಾಡಿಗೆ. 60,000? ಅರ್ಧಕ್ಕಿಂತ ಕಡಿಮೆ? ಅರ್ಧಕ್ಕಿಲ್ಲ ಸ್ವಲ್ಪ, ಅಂದ್ರೆ 70% ಈ ಕಡೆಯಿಂದ. ಓಕೆ, ಈ ಕಡೆ ಹೋಗಿರೋದು ಡೀಸೆಲ್ಗೆ, ಡ್ರೈವರ್ ಸ್ಯಾಲರಿಗೆ ಆಗತ್ತೆ ಅಲ್ವಾ? ಆ ಕಡೆ ಬಂದದ್ದು ಡೀಸೆಲ್ ಹೋಗಿ ಟೋಲ್ ನಾಕ ಎಲ್ಲ ಕೊಟ್ಟು ಒಂದು 40-45,000 ಉಳಿತಾವೆ. ಓಕೆ, ಡ್ರೈವರ್ ಸ್ಯಾಲರಿ ಎಲ್ಲ ಹೋಗಿ ಗಾಡಿ ಮೇಂಟೈನ್ ಮಾಡ್ಬೋದು? 14 ವೀಲ್. 14 ಇಲ್ಲ, ಓನರ್ ಕಮ್ ಡ್ರೈವರ್ ಆದ್ರೆ ಚಲೋ ಚೆನ್ನಾಗಿ ಮೇಂಟೆನೆನ್ಸ್ ಇದೆ. ಸರ್ ತುಂಬಾ ಜನ ಹೇಳ್ತಾರೆ ಹೊರಗಡೆ ಹೋಗಿ ಉಳಿಸೋದಕ್ಕಿಂತ ಲೋಕಲ್ ಉಳಿಸಿದ್ರೆ ಚೆನ್ನಾಗಿ ಉಳಿಯುತ್ತೆ ಅಂತ. ಅಂದ್ರೆ ಲೋಕಲ್ ಹೊಡಿಬಹುದು, 1 ಲಕ್ಷ ತೆಗಿಬಹುದು ಮಂತ್ ಎಲ್ಲ ಖರ್ಚು ಹೋಗಿ 1 ಲಕ್ಷ ತೆಗಿಬಹುದು.
ಅಂದ್ರೆ ಹೊರಗೆ ಹೋದ್ರೆ ಇವು ಲೈನ್ ಗಾಡಿ ಆತಾವಲ್ಲ ಕಂತಿರ್ತಾವ. ಓಕೆ ಅಂದ್ರೆ ಲೋಕಲ್ ಇಲ್ಲಿ 4,000 5,000 ದುಡಿದ್ರೆ ಅದು ಕೈಗತ್ತಲ್ಲ ದುಡ್ಡು, ಮನೆ ಖರ್ಚು ಆ ಖರ್ಚು ಹೋಗ್ಬಿಡ್ತದೆ. ಹ್ಮ್. ಇದು ಒಮ್ಮೆ ನೆಟ್ ಹೋದ್ರೆ ಅಂದ್ರೆ ಬಾಡಿಗೆ ಅಕೌಂಟಿಗೆ ಬಂದ್ಬಿಡ್ತದೆ, ಲಕ್ಷ ಬಾಡಿಗೆ ಒಮ್ಮೆ. ಅವಾಗ ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಓಕೆ ಸ್ವಲ್ಪ ಸೇವಿಂಗ್ಸ್ ಆಗತ್ತೆ, ಸೇವಿಂಗ್ EMI ಕಟ್ಟಿ ಸ್ವಲ್ಪ ಉಳಿಯುತ್ತೆ. ಉಳಿತದೆ. ಇಲ್ಲ ಆದ್ರೆ ತಿರ್ಗಾ ದೋಸ್ತ್ ಬಂದ, ಅವ್ರು ಬಂದ್ರು ಇವ್ರು ಬಂದ್ರು, ಪಾರ್ಟಿ ಎಣ್ಣೆ ಎಲ್ಲ ಹೋಗ್ಬೇಕಾಗ್ತದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಅಕ್ಕಿ ಸಕ್ಕರೆ ಆತರ ಮಾರ್ಕೆಟ್ ಅಲ್ಲಿ ಎಲ್ಲಿ ಅಂದ್ರೆ ಈರುಳ್ಳಿ ಎಲ್ಲ ಹೊಡಿತಾರಾ? ಈರುಳ್ಳಿ ಹೊಡಿತಲ್ಲ, ಚೆನ್ನೈ ಮಂಗಳೂರು. ಎಲ್ಲಿಂದ? ಸೋಲಾಪುರಿಂದ. ಚೆನ್ನಾಗಿ ಬಾಡಿಗೆ ಇರತ್ತಲ್ವಾ? ಆ ಬಾಡಿಗೆ ಚೆನ್ನಾಗಿ ಟೈಮಿಂಗ್ ಹೋಗ್ಬೇಕಲ್ಲ. ಓಕೆ, ಎಷ್ಟು ಅವರ್ ಕೊಡ್ತಾರೆ ಸರ್? ಏನ್ ಅವರ್ ಕೊಡೋದು 24 ಅವರ್ಸ್ ಕೊಡ್ತಾರೆ. ಎಲ್ಲಿಂದ? ಸೋಲಾಪುರಿಂದ ಬೆಂಗಳೂರು ಹೋಗಕ್ಕೆ 18 ತಾಸು 19 ತಾಸು ಕೊಡ್ತಾರೆ. ಓಕೆ, 14 ಮಿಲ್ಲಿಗೆ? 14 30 ಟನ್ ಅಲ್ವಾ? 30 ಟನ್ ಬರ್ಲಿ ಈರುಳ್ಳಿ. ಓಕೆ, 25 22 ಅಷ್ಟೇ, 25 ಲಾಸ್ಟ್. 14 ಮಿಲ್ಲಿಗೆ ಟನ್ನೇಜ್ ಹಾಕ್ಬೋದು, ಅಂದ್ರೆ ಈರುಳ್ಳಿ ಕೆಳಗಡೆ ಕೊಳ್ದೋಗ್ಬಿಡುತ್ತೆ. ಕೊಳತೇವೆ, ಗರ್ಮಿ ಮೋಸಮನ ಕೊಳ್ತು, ಅದಕ್ಕೆ ಕಮ್ಮಿ ಹಾಕ್ತಾರೆ ಅವ್ರು ಪಾಲ್ಟಿ ಅವ್ರು. ಓಕೆ, ಅದು ಟನ್ನೇಜ್ ಬಾಡಿಗೆನಾ? ಟನ್ನೇಜ್ ಬಾಡಿಗೆ ಅದು ಇಲ್ಲ, ಗಾಡಿಗೆ ಫಿಕ್ಸ್ ಬಾಡಿಗೆ ಇರ್ತದ. ಅಂದ್ರೆ 60 ಸಾವಿರ ಹಿಂಗೆ. ಓಕೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಅದು? ಬೆಂಗಳೂರಾ? ಜಾಸ್ತಿ ಹೋಗುದು ಬೆಂಗಳೂರು. 650 ಕಿಲೋಮೀಟರ್ ಯಶವಂತಪುರ ಮಾರ್ಕೆಟ್ಗೆ ಹೋಗ್ಬೇಕು. ಅಂದ್ರೆ ಈರುಳ್ಳಿ ಮಂಗಳೂರು ಮಾರ್ಕೆಟ್ ಬಾಳ ಇಲ್ಲ. ಅಂದ್ರೆ ಇದು ಬಾಳ ಮೈಸೂರಿಂದ ಈರುಳ್ಳಿ ಈ ಕಡೆ ಬರ್ತವೆ. ಓಕೆ, ಮೈಸೂರು ಹೋಗ್ತೇವೆ, ಬೆಂಗಳೂರು, ಕ್ಯಾಲಿಕೇಟು, ತಮಿಳ್ನಾಡು. ಓಕೆ ಸರ್, ಜಾಸ್ತಿ ರೊಟೇಷನ್ ಮಾಡೋದು ಯಾವ ಲೈನ್ ಅಲ್ಲಿ ಸರ್ ನೀವು? ಬಿಜಾಪುರ್, ಅಹಮದಾಬಾದ್, ಗುಜರಾತ್ ಅಷ್ಟೇ? ಮತ್ ಬೇರೆ ಎಲ್ಲ ಜಾಸ್ತಿ ಹೆಚ್ಚು ತಲೆ ಹಾಕಲ್ಲ? ಇಲ್ಲ ಅಣ್ಣ, ಈ ಕಡೆ ಬಹಳ ಬರೋದಿಲ್ಲ, ಹಿಂಗೆ ಅಪರೂಪ. ಇವಾಗ ಎಲ್ಲಿಂದ ತುಂಬ್ಕೊಂಡ್ ಬಂದಿದ್ದೀರಾ ಸರ್ ನೇವಿಗೆ? ಇವಾಗ ಗುಜರಾತ್ ಇಂದ ತುಂಬ್ಕೊಂಡ್ ಬಂದಿದ್ದು. ಗುಜರಾತಿಂದ, ಗೋವಾ ಮೇಲಿಂದ ಬಂದಿದ್ರಾ? ಇಲ್ಲ, ಹಿಂಗ ಹುಬ್ಬಳ್ಳಿ ಮೇಲಿಂದ ಬಂದಿದ್ರಿ. ಹಾಗೆ ತಿರ್ಗಾ ಒಳ್ಳೆ ಹುಬ್ಬಳ್ಳಿಯಿಂದ ಲೋಡಿಂಗ್ ಇದೆ ಬಿಜಾಪುರ ಹೋಗ್ಬೇಕು. ಓಕೆ, ಯಾವ್ದಾರ ಐಟಮ್ ಸರ್ ಅದು ನೇವಿಗೆ? ಅದು ವೈಟ್ ಸಿಮೆಂಟ್ ಪೌಡರ್ ಬರ್ತದೆ. ಇದು ಪ್ಲಾಸ್ಟರ್ ಮಾಡ್ತಾರಲ್ಲ? ಪ್ಲಾಸ್ಟರ್. ಅದು ಪ್ಲಂಬಿಂಗ್ ಪ್ಲಾಸ್ಟರ್ ಅಲ್ಲ, ಪ್ಲಂಬಿಂಗ್ ಬರ್ತಲ್ಲ, ಟೈಲ್ಸ್ ಕೆಚ್ಚೋದು. ಓಕೆ, ವೈಟ್ ಸಿಮೆಂಟ್. ಓಕೆ, ಈ ಕಡೆ ನೀವು ತುಂಬ ಹೋಗಿದ್ದೀರಾ ಸರ್? ಈ ಕಡೆಯಿಂದ ನಾಳೆ ಉಪ್ಪು ಇದೆ, ಹುಬ್ಬಳ್ಳಿಯಿಂದ ಉಪ್ಪು ಬಿಜಾಪುರಕ್ಕೆ ಲೋಡಿಂಗ್ ಸೆಟ್ ಆಗಿದೆಯಾ? ಸೆಟ್ ಆಗಿದೆ. ಓಕೆ, ಪಾರ್ಟಿ ಫೋನ್ ಹಚ್ಚಕತ್ತಾನ, ಹೋಗ್ಬೇಕು ತಕ್ಷಣ. ಹೋಗಿದ ತಕ್ಷಣ ಲೋಡಿಂಗ್ ಆಗ್ಬಿಡುತ್ತೆ. ನೈಟ್ ಮಾಡ್ತೇನೆ ಅಂದ್ರೆ ನೈಟೇ ಲೋಡ್ ಆಗ್ಬಿಡುತ್ತೆ. ಎಷ್ಟು ಟನ್ ಸರ್ ಅದು? 30 ಟನ್. ಅಲ್ಲಿಂದ ಬಿಜಾಪುರ ಹೋಗಿ, ಅಲ್ಲಿಂದ ಮತ್ತೆ ಬಿಜಾಪುರ ಖಾಲಿ ಮಾಡಿ ಗಾಡಿ ಸರ್ವಿಸಿಂಗ್ ಮಾಡಿಸಿ ಮನೆಯಲ್ಲಿ 1 ದಿನ 2 ದಿನ ರೆಸ್ಟ್ ಮಾಡಿ ಮತ್ತೆ ತಿರ್ಗ ಆ ಕಡೆ ತುಂಬುದೇನ್ರಿ. ನಿಮ್ ಬಿಜಾಪುರದಿಂದ ಲೋಡಿಂಗ್ ಆಗತ್ತೆ ಆ ಕಡೆ? ಆಗ್ತದೆ. ಯಾವ ತರ ಐಟಮ್ ಸರ್? ಸೌದೆ ಬರ್ತದೆ, ಕಟ್ಟಿಗೆ. ಕಟ್ಟಿಗೆ ಎಲ್ಲ ಹೋಗುತ್ತಾ? JK ಫ್ಯಾಕ್ಟ್ರಿಗೆ ಹೋಗ್ತದೆ, ಕಟ್ಟಿಗೆ ಎಲ್ಲ ಹೋಗುತ್ತೆ. ಪಾರ್ಸಲ್ ಐಟಮ್ ಹಾಕೋ ಬರ್ತೀರಾ ಆ ಕಡೆಯಿಂದ? ಹಾಕೊಂಡ್ ಬರ್ತೇವೆ. VRL ಬೆಂಗಳೂರು, VRL ಇಂದ ತುಂಬ್ಕೊ ಬರ್ತೀರಾ? ಜಾಸ್ತಿ VRL ಲೋಡೇ ಮಾಡೋದಾ? VRL. ಓಕೆ, ಚೆನ್ನಾಗಿ ಬಾಡಿಗೆ ಇರುತ್ತೆ ಅವ್ರದ್ದು? 1 ಲಕ್ಷ ಬಾಡಿಗೆ, ರಿಸ್ಕ್ ಮಾಲು. ಓಕೆ, ಟೈಮಿಂಗ್ ಕೊಡ್ತಾರಾ? ಟೈಮಿಂಗ್ 1 ತಾಸಿಗೆ ಟೈಮ್ ವೇಸ್ಟ್ ಆಯ್ತಂದ್ರೆ 1 ತಾಸಿಗೆ 17 ರೂಪಾಯಿ 40 ಪೈಸೆ ಕಟ್ ಆಗ್ತದೆ. 1 ತಾಸು ಲೇಟ್ ಆದ್ರೆ ರೀಚ್ ಆದ್ರೆ 36 ಗಂಟೆ ಕೊಟ್ಟಿರ್ತಾರೆ. 36 ಗಂಟೆದಲ್ಲಿ ಬರ್ಲಿಲ್ಲ ಅಂದ್ರೆ, ರೀಚ್ ಆಗ್ಲಿಲ್ಲ ಅಂದ್ರೆ ಅವರು ದುಡ್ಡು ಕಟ್ ಮಾಡ್ತಾರೆ. ಓಕೆ, ಎಲ್ಲಿಂದ ಬರೋದು ಸರ್ ಅದು? ಗುಜರಾತ್, ಸೂರತ್. ಗುಜರಾತಿಂದ ಎಲ್ಲಿಗೆ? ಬೆಂಗಳೂರಿಗೆ. ಈ ಬಟ್ಟೆ ಜೀನ್ಸ್, ಟಿ ಶರ್ಟ್. ಓಕೆ, ಎಲ್ಲ ಪಾರ್ಸಲ್, ಎಲ್ಲ ಬೇಕಾದ್ರೆ ಎಲ್ಲಾನು ಇರ್ತದೆ. ಓಕೆ, ಎಲ್ಲ ಸಿಂಗಲ್ ಪಾರ್ಟಿ ಇರುತ್ತೆ ಸರ್ ಅಥವಾ 2-3 ಪಾರ್ಟಿ ಮಾಡಿ ಲೋಡ್ ಮಾಡ್ಕೊ ಬರೋದಾ? ಸಿಂಗಲ್ ಒಂದರಲ್ಲಿ ಎಲ್ಲ ಒಂದೇ ಗೋಡೌನ್ಗೆ? ಓಕೆ ಸರ್, ಫೈನಲಿ ಈ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಏನಿಲ್ಲ, ಚೆನ್ನಾಗಿ ಕಲಿತ್ರೆ ಚೆನ್ನಾಗಿದೆ. ಡ್ರೈವಿಂಗ್ ಫೀಲ್ಡ್ ಚೆನ್ನಾಗಿದೆ ಅಲ್ವಾ? ಡ್ರೈವಿಂಗ್ ಫೀಲ್ಡ್ ಚೆನ್ನಾಗಿದೆ. ಡ್ರಿಂಕ್ಸ್ ಮಾಡಬಾರ್ದು. ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸಿದ್ರೆ ಫೈನ್ ಗೀನು ಹಾಕ್ತಾರೆ. ಚೆನ್ನಾಗಿ ಒಳ್ಳೆ ದಂಧ ಮಾಡಿದ್ರೆ ದುಡಿಮೆ ಇದೆ. ಏನಿಲ್ಲ ಅಂದ್ರೆ ಚೆನ್ನಾಗಿ ದುಡಿದ್ರೆ ಗಾಡಿಯಲ್ಲಿ ಅಡಿಗೆ ಮಾಡ್ಕೊಂಡ್ರೆ 30ರಿಂದ 40 ಸಾವಿರ ಉಳಿತದೆ ದುಡಿಮೆ ಮಂತ್ಲಿ. ಎಲ್ಲ ಖರ್ಚು ನಮ್ಮ ಊಟ, ಚಾ, ಗೀ, ತಿಂಡಿ, ಗುಟ್ಕಾ ಎಲ್ಲ ಹೋಗಿ 40 ಸಾವಿರ ಉಳಿತದೆ. 30-40 ಉಳಿತದೆ. ಓಕೆ, 30-40 ಸಾವಿರ ಉಳಿಯುತ್ತೆ. ಗುಟ್ಕಾನು ಹೋಗಿ, ಗುಟ್ಕಾ ಎಲ್ಲ ದಾರು ಗೀರು ಎಲ್ಲ ಮಾಡಿದ್ರು ಅಷ್ಟು ಹೋಗ್ತದೆ. ಎಲ್ಲ ಅಭ್ಯಾಸ ಮಾಡಿದ್ರು 40 ಸಾವಿರ ಉಳಿಯುತ್ತೆ. 30-40 ಸಾವಿರ ಕಮ್ಮಿ ಮುಚ್ಚಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.